ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬಂದಿರೋದು ಆದಿಯೋಗಿ ಶಿವನ ಪ್ರತಿಮೆ ಹತ್ರ. ಇದು ಈಶಾ ಫೌಂಡೇಶನ್ ಅಂತಲೇ ಫೇಮಸ್ ಆಗಿದೆ. ಜೊತೆಗೆ ಇದು ಚಿಕ್ಕಬಳ್ಳಾಪುರದಲ್ಲಿ ಇದೆ. ಇದನ್ನು ನಿರ್ಮಿಸಿದವರು ಸಂಸ್ಥಾಪಕ ಸದ್ಗುರು ಅಂತಲೇ ಹೇಳ್ಬೋದು. ಸದ್ಗುರು ಸನ್ನಿಧಿ ಅಂತಲೇ ಕೂಡ ಕರೀತಾರೆ. ಇದು ನಂದಿ ಬೆಟ್ಟಕ್ಕೆ ಹತ್ರ ಕೂಡ ಇದೆ. ಸುಮಾರು ಇಲ್ಲಿಂದ ಮುಂದೆ ಹೋದರೆ 15 ಕಿಲೋಮೀಟರ್ ದೂರದಲ್ಲಿ ನಂದಿ ಬೆಟ್ಟ ಕೂಡ ಸಿಗುತ್ತೆ. ಸುತ್ತ ಬೆಟ್ಟಗಳಿದ್ದು ಮಧ್ಯದಲ್ಲಿ ಈ ಶಿವನ ಆದಿಯೋಗಿಯ ಮೂರ್ತಿ ಇದೆ. ತುಂಬ ಪ್ರಶಾಂತವಾದ ತಂಪಾದ ವಾತಾವರಣದಲ್ಲಿ ಈ ಆದಿಯೋಗಿ ಮೂರ್ತಿಯನ್ನು ನೋಡ್ತಿದ್ರೆ ಒಂಥರ ಖುಷಿ ಕೊಡುತ್ತೆ. ನಾನು ಬಂದಿರೋದು ನೈಟ್ ಟೈಮು ಲೇಸರ್ ಲೈಟ್ ಶೋನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಾರ್ನಿಂಗ್ ಹೋದಾಗೂ ಒಂದ್ಸಲ ಈ ವಿಡಿಯೋನ ಮಾಡಿ ಹಾಕ್ತೀನಿ. ಇವಾಗ ನೈಟ್ ಟೈಮ್ ಹೇಗೆ ಕಾಣಿಸುತ್ತೆ, ಲೇಸರ್ ಲೈಟ್ ಶೋ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಮಿಸ್ ಮಾಡದೆ ನೋಡಬೇಕು. ಹಾಗೆ ಈ ಆದಿಯೋಗಿಯ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಎತ್ತರ 112 ಅಡಿ, ಉದ್ದ 147 ಅಡಿ ಮತ್ತು 82 ಅಡಿ ಶಿವನ ತಿರುನಾಮ ಹೊಂದಿರುವ ಉಕ್ಕಿನ ಪ್ರತಿಮೆಯಾಗಿದೆ. ಚಿಕ್ಕಬಳ್ಳಾಪುರದ ಅವಲಗುರ್ಕಿ ಗ್ರಾಮದಲ್ಲಿ ಇದೆ. ಈಶಾ ಫೌಂಡೇಶನ್ ನಿರ್ಮಿಸಿದ ಅದ್ಭುತ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಈ ಈಶಾ ಫೌಂಡೇಶನ್. ಇದು ಪ್ರತಿಮೆಯು ನಂದಿ ಬೆಟ್ಟಗಳ ಹಿನ್ನೆಲೆಯಲ್ಲಿ ಧ್ಯಾನ ಮತ್ತು ಯೋಗದ ಅನುಭವವನ್ನು ಕೂಡ ಕೊಡುತ್ತೆ. ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಪ್ರವಾಸಿಗರು ಮತ್ತು ಭಕ್ತರಿಗೆ ಶಾಂತಿಯುತವಾದ ತಾಣ ಅಂತಲೇ ಹೇಳ್ಬೋದು. ಯೋಗದ 112 ಮಾರ್ಗಗಳನ್ನು 112 ಅಡಿ ಎತ್ತರದ ಶಿವನ ಮುಖದ ಪ್ರತಿಮೆ ಬಿಂಬಿಸುತ್ತದೆ. ಪ್ರತಿಮೆಯ ಮುಂಭಾಗದಲ್ಲಿ ಯೋಗೇಶ್ವರ ಲಿಂಗ ಮತ್ತು ಧ್ಯಾನ ಮಾಡಲು ಪ್ರತ್ಯೇಕ ಶಾಂತಿಯುತ ಸ್ಥಳವೂ ಕೂಡ ಇಲ್ಲಿ ಇದೆ. ಸುಮಾರು ಬೆಳಿಗ್ಗೆಯಿಂದ ಸಂಜೆವರೆಗೂ ಓಪನ್ ಇರುತ್ತೆ. ಅಂದರೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಇಲ್ಲಿ ಓಪನ್ ಇರುತ್ತೆ. ಸಂಜೆ 7 ಗಂಟೆಯಿಂದ 7:15 ಒಳಗಡೆ ಲೇಸರ್ ಪ್ರದರ್ಶನ ಶುರುವಾಗುತ್ತೆ. ನೀವೇನಾದರೂ ಲೇಸರ್ ಲೈಟ್ ನೋಡಬೇಕು ಅಂತಿದ್ರೆ 7 ಗಂಟೆ ಒಳಗಡೆ ಅಲ್ಲಿಗೆ ರೀಚ್ ಆಗಿ. ಎಂಟ್ರಿ ಫೀ ಕೂಡ ಫ್ರೀ ಇರುತ್ತೆ, ಯಾವುದೇ ಚಾರ್ಜಸ್ ಇಲ್ಲ. ಮುಂದೆ ಹೋದಾಗ ನಿಮಗೆ ತ್ರಿಶೂಲದ ದೊಡ್ಡದಾದ ಒಂದು ವಿಗ್ರಹ ಕೂಡ ಕಾಣಿಸುತ್ತೆ. ಅಲ್ಲೇ ನಾಗನ ಪ್ರತಿಮೆ ಇದೆ. ಅದನ್ನು ನೋಡಿಕೊಂಡು ಈ ದೊಡ್ಡದಾದ ಒಂದು ಧ್ಯಾನದ ಮಂಟಪಕ್ಕೆ ನೀವು ರೀಚ್ ಆಗ್ಬೋದು. ಅಲ್ಲಿ ಹೋದ್ಮೇಲೆ ಲೇಸರ್ ಲೈಟ್ ಮುಗಿದ ಮೇಲೆ ಒಳಗಡೆ ಯೋಗೇಶ್ವರ ಲಿಂಗ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಶಿವನ ಹತ್ರ ಹೋಗಿ ಫೋಟೋಸ್ ಕೂಡ ತೊಗೋಬೋದು. ಎಲ್ಲನೂ ನೋಡಿಕೊಂಡು ಯೋಗೇಶ್ವರ ಲಿಂಗದ ಹತ್ರ ನೀವು ಅಭಿಷೇಕ ಏನಾದರೂ ಮಾಡೋದಿದ್ರೆ ಅದನ್ನು ಕೂಡ ಮಾಡಿ ಪೂಜೆನೂ ಮುಗಿಸ್ಕೊಂಡು ಬರ್ಬೋದು. ಇನ್ನು ಟ್ರಾವೆಲ್ ಬಗ್ಗೆ ಹೇಳಬೇಕು ಅಂದರೆ ಬೆಂಗಳೂರಿಂದ ಹೆಬ್ಬಾಳ ಮೂಲಕ ರಾಷ್ಟ್ರೀಯ ಹೆದ್ದಾರಿ NH44ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ತಲುಪಿ ಅಲ್ಲಿಂದ ಅವಲಗುರ್ಕಿ ಗ್ರಾಮಕ್ಕೆ ಹೋಗ್ಬೋದು. ಅದೇ ನಿಮಗೆ ಕಾಣಿಸುವಂತಹ ಆದಿಯೋಗಿ ಶಿವನ ಈಶಾ ಫೌಂಡೇಶನ್. ಇದರ ಸಂಸ್ಥಾಪಕ ಆಗಲೇ ಹೇಳ್ದಂಗೆ ಸದ್ಗುರು. ಆದಿಯೋಗಿಯು ಶಿವನನ್ನು ಮೊದಲ ಯೋಗಿ ಅಂತ ಕೂಡ ಉಲ್ಲೇಖಿಸಿದ್ದಾರೆ. ಇನ್ನು ಈ ಲೈಟ್ ಶೋ, ಲೇಸರ್ ಶೋ ಮಾತ್ರ ಸೂಪರಾಗಿರುತ್ತೆ. ತುಂಬ ಕೂಲಾಗಿ ಎಲ್ಲರೂ ಚೆನ್ನಾಗಿ ನೋಡಿಕೊಂಡು ಸದ್ಗುರು ವಾಯ್ಸ್ನ ಕೇಳಿಕೊಂಡು ಬರ್ಬೋದು. ಅಷ್ಟೇ ತಂಪಾದ ಗಾಳಿ ವಾತಾವರಣ ಕೂಡ ಅಲ್ಲಿ ಸಿಗುತ್ತೆ ನಿಮಗೆ. ಮಾರ್ನಿಂಗ್ ಟೈಮ್ ಹೋದಾಗೂ ಕೂಡ ಅಲ್ಲಿ ಧ್ಯಾನ ಯೋಗ ಮಾಡೋದಕ್ಕೂ ಅವಕಾಶ ಇರುತ್ತೆ, ಮಾಡಿಕೊಂಡು ಬರ್ಬೋದು. ತುಂಬ ವಿಶಾಲವಾದ ಒಂದು ದೊಡ್ಡದಾದ ಜಾಗ ಅಂತಲೇ ಹೇಳ್ಬೋದು. ಒನ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ನಂದಿ ಬೆಟ್ಟ ಕೂಡ ಹತ್ರ ಇದೆ. ಜೊತೆಗೆ ಈ ಆದಿಯೋಗಿ ಈಶಾ ಫೌಂಡೇಶನ್ ಕೂಡ ನೋಡಿಕೊಂಡು ಆರಾಮಾಗಿ ಬರ್ಬೋದು. ಇನ್ನು ಟ್ರೈನಲ್ಲಿ ಏನಾದರೂ ಹೋಗ್ತಿದ್ರೆ ಮಂಡೆಯಿಂದ ಸ್ಯಾಟರ್ಡೇವರೆಗೂ ಟ್ರೈನ್ ಫೆಸಿಲಿಟಿ ಇದೆ. ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲಿಂದ ಬಸ್ ಫೆಸಿಲಿಟಿ ಸಿಗುತ್ತೆ, ಹೋಗ್ಬೋದು. ಬಸ್ ಫೆಸಿಲಿಟಿ ಚಿಕ್ಕಬಳ್ಳಾಪುರದಲ್ಲಿ 7:15ವರೆಗೂ ಅರ್ಧ ಗಂಟೆಗೊಂದು ಇದ್ದೇ ಇರುತ್ತೆ. ಅಲ್ಲಿಂದ ನೀವು ಮತ್ತೆ ಯಾವುದೇ ಕಾರಣಕ್ಕೂ 7:15 ಮೇಲೆ ಬಸ್ಸಸ್ ಸಿಗೋದಿಲ್ಲ, ಮುಂಚೆನೇ ಹೋಗಬೇಕು. ಅಕಸ್ಮಾತ್ ಏನಾದರೂ ಬಸ್ಸಲ್ಲೇ ಹೋಗ್ತೀವಿ ಅಂತ ಇದ್ದರೆ ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿಂದ ನೀವು ಚಿಕ್ಕಬಳ್ಳಾಪುರಕ್ಕೆ ರೀಚ್ ಆಗಿ ಚಿಕ್ಕಬಳ್ಳಾಪುರದಿಂದ ಈ ಈಶಾ ಫೌಂಡೇಶನ್ಗೆ ನಿಮಗೆ ಮತ್ತೆ ಬಸ್ ಸಿಗುತ್ತೆ. ಅಲ್ಲಿಂದ ನೀವು ಕೂಡ ಹೋಗ್ಬೋದು. ಸುಮಾರು 200-300 ರೂಪಾಯಲ್ಲಿ ನೀವು ಈ ಈಶಾ ಫೌಂಡೇಶನ್ ಒನ್ ಡೇ ಟ್ರಿಪ್ನ ಮುಗಿಸ್ಕೊಂಡು ಬರ್ಬೋದು ಅಂತ ಹೇಳ್ತಾ, ಈಗ ನಾನು ನಿಮಗೆ ಕಂಪ್ಲೀಟಾಗಿ ಲೇಸರ್ ಶೋ ಹೇಗೆ ನಡೆಯುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ ವಿತ್ ಸೌಂಡ್. ಕಂಪ್ಲೀಟ್ ವಿಡಿಯೋನ ನೋಡ್ಕೊಂಡು ಬನ್ನಿ. Lasted for years on end. Curious onlookers melted away. Only 7 seekers remained as they could not tear themselves away from him.
This spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. Mahadevaya Namaha, Mahadevaya Namaha, Mahadevaya Namaha. Yoga Yoga. Seeing the splendor of this magnificent unit, Nanak, his constant companions, asked, "What about us?" Adiyogi said, "Just drink of me," which drove them into intoxicated raptures. Mahadevaya Namaha, Mahadevaya Namaha, Mahadevaya Namaha, Mahadevaya Namaha. Seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization. It was a vision of the very core of the cosmos, in all its profundity and magnificence, a vision of the unfathomable mysteries of the universe, a most overwhelming vision that sages and Devi Parvati had ever witnessed. Devi Parvati, seeing Adiyogi reveling in ecstatic states, said, "I want to have what you have. Show me the way." Adiyogi absorbed her and made her a part of himself, and hence he is the Ardhanari, the ideal man, where one half of him is a woman. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest inner arts of creation. In this magnificent state of yoga, many mysteries of the created and the uncreated cascaded upon his unbridled. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some moment, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they call him a yogi, as he was the first one. Bhuta Bhuta Bhuteshwaraya, Kala Kala Kaleshwaraya, Shiva Shiva Sarveshwaraya, Shambho Shambho Mahadevaya.
ಇಷ್ಟ ಆಗಿತ್ತು ಆದಿಯೋಗಿ ಶಿವನ ಈಶಾ ಫೌಂಡೇಶನ್ನ ಲೇಸರ್ ಶೋ ಅಂತ ಹೇಳ್ತಾ, ಹೇಗೆ ಬಂತು, ಹೇಗಿದೆ ವಿಡಿಯೋ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ವಿಷಯ ಅಂತ ಅಂದರೆ, ನಾವು ಈ ಲೇಸರ್ ಶೋ ನಡಿಬೇಕಾದ್ರೆ ಪಕ್ಕದಲ್ಲೇ ಮೇಲ್ಗಡೆ ನೀವು ಕಾಣ್ತಿರ್ಬೋದು, ಆ ಚಂದ್ರ ಬಂದಿತ್ತು. ಲೇಸರ್ ಶೋ ಮುಗಿದ ಮೇಲೆ ಚಂದ್ರ ಮಾಯ ಆಗಿತ್ತು. ತುಂಬ ಅದ್ಭುತವಾಗಿತ್ತು, ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಅಲ್ಲಿ ಊಟಕ್ಕೆ ಅಥವಾ ಅಂಗಡಿಗಳು ಎಲ್ಲ ಥರ ಫೆಸಿಲಿಟಿ ಕೂಡ ಇದೆ. ಇದಿಷ್ಟನ್ನು ಹೇಳ್ತಾ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಬೆಳಗ್ಗೆ ಹೋದಾಗಲೂ ಕೂಡ ಹಾಕ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.